ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಲಕ್ಷ್ಮಿ, ಶ್ರೀ ಲಕ್ಷ್ಮಿ ಪ್ರಾಪರ್ಟೀಸ್ಗೆ ಸ್ವಾಗತ. ಯಾರೆಲ್ಲ 30-40 ಡೈಮೆನ್ಷನಲ್ಲಿ ಓನರ್ ಇದ್ಕೊಂಡು ರೆಂಟ್ ಎಕ್ಸ್ಪೆಕ್ಟ್ ಮಾಡೋ ಅಂಥವ್ರಿಗೆ ಬೆಸ್ಟ್ ಪ್ರಾಪರ್ಟಿ ಆಗಿದೆ. 30-40 ಡೈಮೆನ್ಷನಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟು 2 BHK ಮನೆ ಕೊಟ್ಟಿದ್ದಾರೆ. ಹಾಗೆ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಓನರ್ಗೋಸ್ಕರ 3 BHK ಮನೆ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 1 BHK ಆ್ಯಂಡ್ 2 BHK ಇದೆ. ಸೊ ಓನರ್ ಇದ್ಕೊಂಡು ಒಂದು 45,000 ರೆಂಟ್ ಎಕ್ಸ್ಪೆಕ್ಟ್ ಮಾಡೋರು ಈ ಮನೆನ ಚೂಸ್ ಮಾಡ್ಬೋದು. ಇದು ಮುಂದೆ ನಿಮಗೆ ಡಿ ಮಾರ್ಟ್ಗೆ ಹಾಗೆ ಬಸ್ ಸ್ಟಾಪ್ಗೆ ಮೆಟ್ರೋ ಸ್ಟೇಷನ್ಗೆ ವೆರಿ ನಿಯರ್ ಆಗಿದೆ. ಓನರ್ ಮನೆ ಬಂದು ಕಂಪ್ಲೀಟಾಗಿ ಟೀಕುಡ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ವರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಮಸ್ತಾಗಿ ಫಿನಿಶ್ ಮಾಡಿದ್ದಾರೆ. ಹಾಗೆ ಫಿಟ್ಟಿಂಗ್ಸ್ ಅಂತ ಬಂದರೆ ಜಾಗ್ವಾರ್ ಫಿಟ್ಟಿಂಗ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲೂ ಯಾವುದೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ನೋಡ್ಬೋದು ವರ್ಕ್ ಎಲ್ಲ ಯಾವ ಥರ ಕಿಚನ್ ಎಲ್ಲ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅಂದರೆ, ಡೈರೆಕ್ಟಾಗಿ ನೋಡಬೇಕು ಅಂದರೆ ಒನ್ ಟೈಮ್ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಈ ಮನೆನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ನೋಡ್ತಾ ಇರಿ ಈ ಕಂಪ್ಲೀಟ್ ಮನೆ ಯಾವ ಥರ ಮಾಡಿದ್ದಾರೆ ಅಂತ. ಈ ಪ್ರಾಪರ್ಟಿ ಬಂದು CMC ಖಾತಾ ಆಗಿದೆ, ಪ್ಲಸ್ ಈ ಸೊತ್ತು ಕೂಡ ಆಗಿದೆ, ರೆಡಿ ಟು ರಿಜಿಸ್ಟ್ರೇಷನ್ ಆಗಿದೆ. ಈ ಮನೆ ಮೇನ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಆಗಿದೆ. ಹಾಗೆ ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ. ರೆಂಟ್ ಹೌಸ್ ಮನೆ ಕೂಡ ಎಲ್ಲ ಮೇನ್ ಡೋರ್ಸ್ಗಳನ್ನು TK ಯೂಸ್ ಮಾಡಿದ್ದಾರೆ. ನೋಡ್ಬೋದು ಸ್ಟೆಪ್ಸ್ಗೆಲ್ಲ ಲಪೋತ್ರ ಹಾಕಿ ಆ್ಯಂಟಿ ಸ್ಕಿಡ್ ಆಗದೆ ಇರೋ ಥರ ಗ್ರೆನೇಟ್ಸ್ ಹಾಕಿದ್ದಾರೆ. ಟಾಪಲ್ಲಿರೋ ಸೆಕೆಂಡ್ ಫ್ಲೋರಲ್ಲಿ 1 BHK ಒಂದು ಮನೆ ಕೊಟ್ಟು ಹಾಗೆ 2 BHK ಒಂದು ಮನೆ ಒಂದು ಕೊಟ್ಟಿದ್ದಾರೆ. ಪ್ರಾಪರ್ಟಿ ಒಂದು ಪ್ರೈಸ್ ಕೋಟಿಂಗ್ ಬಂತು 1,95,00,000 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಇದೆ, ರೇಟ್ ಏನು ಫಿಕ್ಸ್ ಇಲ್ಲ. ಸೊ ಯಾರಾದರೂ ಈ ಥರ ಬಜೆಟಲ್ಲಿ ಈ ಥರ ಬಿಲ್ಡಿಂಗ್ ನಾವು ಸ್ವಂತಕ್ಕೆ ಇಟ್ಕೊಂಡು ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡೋ ಅಂಥವ್ರು ದಯವಿಟ್ಟು ಈ ಮನೆನ ಒನ್ ಟೈಮ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಿಮಗೆ ಎಲ್ಲ ಅನುಕೂಲ ಆಗೋ ಥರ ಇದೆ ಈ ಮನೆ. ಯೂಟ್ಯೂಬ್ ಚಾನಲ್ನ ಅವಾಗವಾಗ ವಿಡಿಯೋಸ್ನ ನೋಡ್ತಾ ಇರೋರು ದಯವಿಟ್ಟು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಅಂತ ಮೆನ್ಷನ್ ಮಾಡಿ, ಹಾಗೆಯೇ ಒಂದು ಲೈಕ್ ಅಂತ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಸ್ಗಳನ್ನ ಹಾಕಲಿಕ್ಕೆ ನನಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಈ ಮನೆನ ಒನ್ ಟೈಮ್ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.